ಮೈಸೂರು ಒಡೆಯರ್ ರಾಜವಂಶವು ಕರ್ನಾಟಕದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದೆ. 1399ರಲ್ಲಿ ಯದುವಂಶದ ಒಂದು ಶಾಖೆಯು ಮೈಸೂರಿನಲ್ಲಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿತು. ಮೈಸೂರು ಒಡೆಯರ್ಗಳು ಸತತವಾಗಿ ರಾಜ್ಯದ ಆಡಳಿತ ನಡೆಸಿದರು. ಹಳೆಯ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಸಂಸ್ಕೃತಿ, ಸಾಹಿತ್ಯ ಮತ್ತು ಕಲೆಗಳಿಗೆ ಪ್ರಸಿದ್ಧವಾಗಿತ್ತು. ಈ ಸಂಸ್ಥಾನದ ರಾಜರು ಪ್ರಜಾಪ್ರಿಯರಾಗಿದ್ದು ತಮ್ಮ ಪ್ರಜೆಗಳ ಹಿತಕ್ಕಾಗಿ ಅನೇಕರನ್ನು ಪ್ರೇರೇಪಿಸಿದ್ದರು. ಒಮ್ಮೆ ಟಿಪ್ಪು ಸುಲ್ತಾನ್ ರಾಜನ ಕಾಲದಲ್ಲಿ ಬ್ರಿಟಿಷರು ಮೈಸೂರನ್ನು ಜಯಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದರು. ಆದರೆ ಟಿಪ್ಪು ಸುಲ್ತಾನನ ಬುದ್ಧಿಮತ್ತೆ, ಧೈರ್ಯ ಮತ್ತು ಯುದ್ಧತಂತ್ರಗಳಿಂದ ಬ್ರಿಟಿಷರು ಹಿನ್ನಡೆ ಅನುಭವಿಸಿದರು. ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದ ಜನರನ್ನು ಸದಾ ರಕ್ಷಿಸಲು ಮತ್ತು ಅವರ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಲು ಶ್ರಮಿಸುತ್ತಿದ್ದನು. ಮೈಸೂರು ಸಂಸ್ಥಾನದ ಮತ್ತೊಂದು ಮಹಾನ್ ಅಧ್ಯಾಯವೆಂದರೆ ಒಡೆಯರ್ ರಾಜವಂಶ. ಒಡೆಯರರು ತಮ್ಮ ರಾಜ್ಯವನ್ನು ಸದಾ ಅಭಿವೃದ್ಧಿಪಡಿಸುವಲ್ಲಿ ಆಸಕ್ತರಾಗಿದ್ದರು. ಕೃಷಿ, ಜಲಸಂಪತ್ತು, ಶಿಕ್ಷಣ ಮತ್ತು ಕಲೆಗಳಿಗೆ ಅವರು ಹೆಚ್ಚಿನ ಮಹತ್ವ ನೀಡಿದರು. ವಿಶೇಷವಾಗಿ ಶ್ರೀ ಕೃಷ್ಣರಾಜ ಒಡೆಯರ್ 4ನೇ ಅವರ ಕಾಲದಲ್ಲಿ ಮೈಸೂರು ಒಂದು ಪ್ರಗತಿಪರ ರಾಜ್ಯವಾಗಿ ಬೆಳೆಯಿತು. ನಮ್ಮ ಮೈಸೂರು ಸಂಸ್ಥಾನ ಇಂದು ಕರ್ನಾಟಕದ ಭಾಗವಾದರೂ ಅದರ ಐತಿಹಾಸಿಕ ಮಹತ್ವ ಇನ್ನೂ ಜೀವಂತವಾಗಿದೆ. ದಸರಾ ಹಬ್ಬ, ಅರಮನೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಮಹತ್ವದ ದಾರ್ಶನಿಕ ಸ್ಥಳಗಳು ಮೈಸೂರಿನ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಈ ಕಥೆಯ ತತ್ವ ನಮ್ಮ ಇತಿಹಾಸ ಮತ್ತು ಪರಂಪರೆ ನಮ್ಮ ಹೆಮ್ಮೆ. ಇದನ್ನು ತಿಳಿದುಕೊಳ್ಳುವುದು ಮತ್ತು ಉಳಿಸುವುದು ನಮ್ಮ ಹೊಣೆಯಾಗಿದೆ.